ವೆಲ್ಕಮ್ ಟು ಕುಕಿಂಗ್ ವಿತ್ ಸುದೀನಾ ಚಾನಲ್. ನಾವಿವತ್ತು ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಜೀರಾ ಸಾಂಬಾರ್ ರೈಸ್ ಮತ್ತು ನಾರ್ಮಲ್ ರೈಸ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ತುಪ್ಪ, ಕೆಂಪು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ತೆಂಗಿನಕಾಯಿ ಹಾಲು, ಅರಿಶಿನ, ಸೋಂಪು, ಗರಂ ಮಸಾಲ, ಪೆಪ್ಪರ್ ಪೌಡರ್, ಸಕ್ಕರೆ, ಪಲಾವ್ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಫಸ್ಟಿಗೆ ಈ ಗ್ಲಾಸಲ್ಲೇ 2 ಗ್ಲಾಸಷ್ಟು ಜೀರಾ ಸಾಂಬಾರ್ ಅಕ್ಕಿ ಮತ್ತು 2 ಗ್ಲಾಸಷ್ಟು ನಾರ್ಮಲ್ ಅಕ್ಕಿ ತಗೊಂಡು ನೀರಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ನೀವು ಏನು ಮೆಷರ್ಮೆಂಟಲ್ಲೇ ನಾರ್ಮಲ್ ಅಕ್ಕಿ ತಗೊಳ್ತೀರಾ ಅದೇ ಮೆಷರ್ಮೆಂಟಲ್ಲೇ ಜೀರಾ ಸಾಂಬಾರ್ ಅಕ್ಕಿನೂ ತಗೊಳ್ಬೇಕು. ಅಂದರೆ 1:1 ಪ್ರಪೋರ್ಷನಲ್ಲೇ ತಗೊಳ್ಬೇಕು, ಆಯಿತಾ? ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಈ ಕಡೆ ನಾವು ಪಲಾವ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಕಾಯೋವರೆಗೂ ವೇಟ್ ಮಾಡೋಣ. ಇವಾಗ ಇದಕ್ಕೆ ಸೋಂಪು 1 ಸ್ಪೂನಷ್ಟು, 2 ಪಲಾವ್ ಎಲೆ, 1 ಅನಾನಸ್ ಹೂವು, 1 ದಪ್ಪ ಇಲಾಚಿ ಮತ್ತು ಸ್ವಲ್ಪ ಪತ್ರೆ ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಕ್ಕೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಹಸಿಮೆಣಸಿನ್ಕಾಯಿ, ನಾವು ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ 2 ಹಾಕೋದ್ರಿಂದ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ತೊಗೊಳ್ಬೇಕು. ನಾನಿಲ್ಲಿ 8 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಪೇಸ್ಟ್, 1 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾವು ಇದಕ್ಕೆ ಮಶ್ರೂಮ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಲೆಕ್ಕ ಹೇಗಂದರೆ 2 ಗ್ಲಾಸ್ ಅಕ್ಕಿಗೆ 1 ಪ್ಯಾಕೆಟ್ ಮಶ್ರೂಮ್, ಆ ಪ್ರಪೋರ್ಷನಲ್ಲೇ ತೊಗೊಳ್ಬೇಕು. ಇವಾಗ ಮಶ್ರೂಮ್ ಹಾಕ್ಕೊಂಡು ಒಂದ್ಸಲಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ಡ್ರೈ ಮಸಾಲೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, 2 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ನೋಡೋಣ. ಸ್ವಲ್ಪನೇ ಬೇಯಿಸ್ಕೊಳ್ಬೇಕು. ಮಶ್ರೂಮ್ ಬೇಗ ಬೇಯುತ್ತೆ, ಅದಕ್ಕೆ ತುಂಬ ಓವರ್ ಕುಕ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ಒಣಕಾರ ಎಲ್ಲನೂ ಬೇಯಿಸ್ಕೊಳ್ಳೋವರೆಗೂ ನಾವು ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಹುಳಿ ಟೊಮ್ಯಾಟೊ
ನಾನು 2 ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ಹಾಲು, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ ಸರಿಯಾಗಿ, ಮತ್ತೆಲ್ಲನೂ ಬೆಂದಿದೆ. ಇವಾಗ ಇದಕ್ಕೆ ನಾವು ಬಿಸಿನೀರು ಹಾಕೋಣ. ಇಲ್ಲಿ ನೀರಿನ ಪ್ರಪೋರ್ಷನ್ ಹೇಗಂದ್ರೆ, 1 ಸಣ್ಣ ಗ್ಲಾಸಲ್ಲಿ ನಾನು ಅಕ್ಕಿ ತೋರಿಸಿದ್ನಲ್ಲ, ಆ ಗ್ಲಾಸಲ್ಲೇ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು. ಈ ದೊಡ್ಡ ಗ್ಲಾಸು ಅದು 2 ಗ್ಲಾಸ್ ಬರುತ್ತೆ, ಅದಕ್ಕೆ ನಾನು 2 ಗ್ಲಾಸ್ ಈ ಗ್ಲಾಸ್ ತಗೊಂಡಿದ್ದೀನಿ. ಈಗ ನಾನು ಈ ದೊಡ್ಡ ಗ್ಲಾಸಲ್ಲೇ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಬಿಸಿನೀರು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಕೇಳ್ಬೋದು, ಯಾಕೆ ತಣ್ಣೀರು ಹಾಕ್ತಿಲ್ಲ, ಬಿಸಿನೀರು ಹಾಕ್ತಿದ್ದೀರಾ ಅಂತ. ಬಿಸಿನೀರು ಹಾಕೋದ್ರಿಂದ ಕುಕ್ಕಿಂಗ್ ಟೈಮ್ ಕಮ್ಮಿ ಆಗುತ್ತೆ, ಮತ್ತು ನಾವು ಏನೇನು ತರಕಾರಿ ಬೇಯಿಸ್ಕೊಂಡಿದ್ದೀರೋ ಅದು ಓವರ್ ಕುಕ್ ಆಗೋದಿಲ್ಲ. ಅದೇ ತಣ್ಣೀರು ಹಾಕಿದ್ರೆ ತಣ್ಣೀರು ಕುದಿಯೋವರೆಗೂ ಅದ್ರ ಜೊತೆ ತರಕಾರಿನೂ, ಮಶ್ರೂಮು ಎಲ್ಲ ಬೇರೆ ತರಕಾರಿನೂ ಬೇಯುತ್ತೆ. ಆವಾಗ ಅದು ಓವರ್ ಕುಕ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾನು ಬಿಸಿನೀರು ಹಾಕ್ಕೊಳ್ತಿದ್ದೀನಿ. ನೀವು ಯಾವುದೇ ರೈಸ್ ಮಾಡಬೇಕಾದ್ರೂ ಹೀಗೆ ಬಿಸಿನೀರು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ, ಮತ್ತು ತರಕಾರಿ ಏನು ಉಪಯೋಗಿಸ್ತಿದ್ದೀರೋ ಅದು ಓವರ್ ಕುಕ್ ಆಗೋದಿಲ್ಲ. ಸರಿಯಾ? ಇವಾಗ ಬಿಸಿನೀರು ಹಾಕಿದ್ದೀನಿ ನೋಡು, ಇಮಿಡಿಯೇಟಾಗೆ ಕುದಿಯೋಕೆ ಸ್ಟಾರ್ಟ್ ಆಗ್ತಿದೆ, ಯಾಕಂದರೆ ಬಿಸಿನೀರು ಹಾಕ್ಕೊಂಡಿದ್ರಿಂದ. ಇವಾಗ ಸ್ವಲ್ಪ ಟೇಸ್ಟ್ ನೋಡೋಣ. ಉಪ್ಪು ಖಾರ ಚೆಕ್ ಮಾಡೋದಕ್ಕೆ ಉಪ್ಪು ಕಮ್ಮಿ ಇದೆ, ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು. ಇವಾಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕೋಣ. ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಬೇಯೋದು ಬಿಡೋಣ. ಆಮೇಲೆ ಕುಕ್ಕರ್ ಕ್ಯಾಪ್ ಮುಚ್ಚೋಣ, ಆಯಿತಾ? ಇವಾಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ, ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಮುಚ್ಚಿ 2 ಸಿಟಿ ಆಗೋವರೆಗೂ ವೇಟ್ ಮಾಡೋಣ. ಇವಾಗ 2 ಸಲ ಕೂಗಿದೆ, ಇದು ತಣ್ಣಗಾಗಿದೆ ನೋಡೋಣ. ತಣ್ಣಗಾಗಿದೆ. ಇವಾಗ ಹೇಗಾಗಿದೆ ತೆಗೆದು ನೋಡೋಣ. ಘಮ ಘಮ ವಾಸನೆ ಬರ್ತಿದೆ, ಜೀರಾ ಸಾಂಬಾರು ಅಕ್ಕಿ ಯೂಸ್ ಮಾಡಿದ್ದೀರಲ್ಲ ಅದರಿಂದ. ನೋಡಿ, ಕರೆಕ್ಟ್ ಪ್ರಪೋರ್ಷನ್ಸಲ್ಲೇ ನಾವು ಅಕ್ಕಿ ಮತ್ತು ನೀರು ಹಾಕ್ಕೊಂಡ್ರೆ ಹೀಗೆ ಉದ್ರುದ್ರಾಗೆ ಆಗುತ್ತೆ. ಇವಾಗ ಇದನ್ನು ಪ್ಲೇಟ್ ಮಾಡ್ಕೊಳ್ಳೋಣವಾ? ರುಚಿಯಾದ ಮಶ್ರೂಮ್ ಪುಲಾವ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ರೆಡಿ ಟು ಈಟ್. ಹೇಗಾಗಿದೆ ಅಂತ ಮನೇಲಿ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.